ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಸುಂದರವಾದ ಕಥೆಯೊಂದಿಗೆ. ನದಿ ದಡದಲ್ಲಿ ನೆಲೆಸಿರುವ ಶಾಂತಿಯುತ ಹಳ್ಳಿಯಲ್ಲಿ ರವಿ ಮತ್ತು ಸುರೇಶ್ ಎಂಬ ಇಬ್ಬರು ಬಾಲ್ಯದ ಗೆಳೆಯರು ವಾಸಿಸುತ್ತಿದ್ದರು. ಅವರು ಒಟ್ಟಿಗೆ ಬೆಳೆದರೂ ಅವರ ಜೀವನವು ವಿಭಿನ್ನ ಮಾರ್ಗಗಳನ್ನು ತೆಗೆದುಕೊಂಡಿತು. ವಿನಮ್ರ ರೈತ ರವಿ ಗ್ರಾಮ ದೇವತೆಗೆ ಆಳವಾದ ಭಕ್ತಿ, ಪ್ರಾರ್ಥನೆಯಲ್ಲಿ ಗಂಟೆಗಟ್ಟಲೆ ಕಳೆಯುವುದು, ದೇವಸ್ಥಾನದ ತೋಟವನ್ನು ನೋಡಿಕೊಳ್ಳುವುದು ಮತ್ತು ಕಡಿಮೆ ಅದೃಷ್ಟವಂತರಿಗೆ ಸಹಾಯ ಮಾಡುವುದಕ್ಕೆ ಹೆಸರುವಾಸಿಯಾಗಿದ್ದರು. ಅವರು ಸರಳ ಜೀವನವನ್ನು ನಡೆಸಿದರು, ಆದರೆ ಅವರು ಆಗಾಗ ಕಷ್ಟಗಳನ್ನು ಎದುರಿಸುತ್ತಿದ್ದರು. ಅವರ ಬೆಳೆಗಳು ಕೆಲವೊಮ್ಮೆ ಕೆಟ್ಟ ಹವಾಮಾನದಿಂದ ನಾಶವಾಗುತ್ತಿದ್ದವು ಮತ್ತು ಅವನ ಕುಟುಂಬವು ಕೊನೆಗಳನ್ನು ಪೂರೈಸಲು ಹೆಣಗಾಡುತ್ತಿತ್ತು. ಮತ್ತೊಂದೆಡೆ ಸುರೇಶ್ ದೇವರನ್ನು ನಂಬದ ಉದ್ಯಮಿ. ಅವರ ಪ್ರಾರ್ಥನೆ ಅಥವಾ ದೇವಾಲಯಗಳಿಗೆ ಭೇಟಿ ನೀಡಲಿಲ್ಲ ಮತ್ತು ಅವರ ಏಕೈಕ ನಂಬಿಕೆ ಅವರ ಸ್ವಂತ ಶ್ರಮದಲ್ಲಿತ್ತು. ಅದೃಷ್ಟ ಯಾವಾಗಲೂ ಸುರೇಶ್ಗೆ ಒಲವು ತೋರಿಸುತ್ತಿತ್ತು. ಅವನ ವ್ಯಾಪಾರವು ಅಭಿವೃದ್ಧಿ ಹೊಂದಿತು, ಅವನ ಕುಟುಂಬವು ಆರಾಮವಾಗಿ ವಾಸಿಸುತ್ತಿತ್ತು ಮತ್ತು ಅವನು ತನ್ನ ಸಂಪತ್ತನ್ನು ಗ್ರಾಮಸ್ಥರ ಮುಂದೆ ತೋರಿಸುತ್ತಿದ್ದನು. ಒಂದು ಸಂಜೆ, ವಿಶೇಷವಾಗಿ ಕಠಿಣ ದಿನದ ನಂತರ, ರವಿ ದೇವಸ್ಥಾನದಿಂದ ಹಿಂತಿರುಗುತ್ತಿದ್ದಾಗ ಚೂಪಾದ ಬಂಡೆಯ ಮೇಲೆ ಎಡವಿ ಅವನ ಪಾದವನ್ನು ಕೆಟ್ಟದಾಗಿ ಕತ್ತರಿಸಿದನು. ಮನೆಯಲ್ಲಿ ಕುಂಟುತ್ತಾ ನಗು ಕೇಳಿಸಿತು. ಅಲ್ಲಿ ಸುರೇಶ್ ತನ್ನ ಅದ್ಧೂರಿ ಮನೆಯ ಹೊರಗೆ ನಿಂತು ದಿನದ ಘಟನೆಗಳನ್ನು ಹೇಳುತ್ತಿದ್ದ. "ಇವತ್ತು ನಾನು ಮತ್ತೊಂದು ದೊಡ್ಡ ವ್ಯವಹಾರವನ್ನು ಮಾಡಿದ್ದೇನೆ" ಎಂದು ಸುರೇಶ್ ಹೆಮ್ಮೆಪಟ್ಟರು. "ನಾನು ಎಂದಿಗೂ ಪ್ರಾರ್ಥನೆ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತೇನೆ ಮತ್ತು ನನ್ನ ಜೀವನವು ಹೇಗೆ ಅಭಿವೃದ್ಧಿಗೊಂಡಿದೆ ಎಂದು ನೋಡುತ್ತದೆ. ಆದರೆ ನೀನು, ರವಿ, ನೀವು ನಿಮ್ಮ ಎಲ್ಲ ಸಮಯವನ್ನು ಪೂಜೆ ಮತ್ತು ಹೋರಾಟದಲ್ಲಿ ಕಳೆಯುತ್ತೀರಿ. ಇದರಲ್ಲಿ ನ್ಯಾಯ ಎಲ್ಲಿದೆ?" ರವಿ ಹತಾಶನಾದರೂ ಪ್ರತಿಕ್ರಿಯಿಸಲಿಲ್ಲ. ಅವನು ತನ್ನ ಚಿಕ್ಕ ಮನೆಗೆ ಕುಂಟಿದನು. ಅಲ್ಲಿ ಅವನ ಹೆಂಡತಿ ಅವನ ಪಾದವನ್ನು ಬ್ಯಾಂಡೇಜ್ನಲ್ಲಿ ಸುತ್ತಿಕೊಂಡಳು. ಅದೇ ರಾತ್ರಿ ಅವರು ದೇವಾಲಯದ ಬಳಿ ಪ್ರಾಚೀನ ಆಲದ ಮರದ ಕೆಳಗೆ ಕುಳಿತು ಮೌನವಾಗಿ ಪ್ರಾರ್ಥಿಸಿದರು. "ಏಕೆ ಸ್ವಾಮಿ, ನಿನ್ನನ್ನು ನಿರ್ಲಕ್ಷಿಸುವವರನ್ನು ಸಮೃದ್ಧಿಯಲ್ಲಿ ಬದುಕುತ್ತಿರುವಾಗ ನನ್ನ ಹೃದಯದಿಂದ ನಿನ್ನ ಸೇವೆ ಮಾಡುವ ನಾನು ಏಕೆ ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದೇನೆ?" ರವಿ ಮರದ ಕೆಳಗೆ ನಿದ್ರೆಗೆ ಜಾರಿದಾಗ ಅವನಿಗೆ ಒಂದು ಕನಸು ಬಿತ್ತು. ಅದರಲ್ಲಿ ದೈವಿಕ ಬೆಳಕಿನಲ್ಲಿ ಪ್ರಜ್ವಲಿಸುತ್ತಿರುವ ದೇವಾಲಯದ ದೇವರು ಅವನ ಮುಂದೆ ಕಾಣಿಸಿಕೊಂಡರು. ದೇವಿಯು, "ರವಿ, ನಾನು ನಿನ್ನ ಹೋರಾಟಗಳನ್ನು ನೋಡುತ್ತೇನೆ ಮತ್ತು ನಾನು ನಿನ್ನ ಪ್ರಶ್ನೆಗಳನ್ನೂ ಸಹ ಕೇಳುತ್ತೇನೆ. ನಿನಗೆ ಕಾಣದಿರುವುದನ್ನು ತೋರಿಸುತ್ತೇನೆ." ಅವನ ಕನಸಿನಲ್ಲಿ ರವಿ ತನ್ನ ಮತ್ತು ಸುರೇಶನ ಹಿಂದಿನ ಜೀವನದ ಫ್ಲ್ಯಾಶ್ಬ್ಯಾಕ್ ಅನ್ನು ನೋಡಿದನು. ರವಿಯು ಹಿಂದಿನ ಜನ್ಮದಲ್ಲಿ ದೊಡ್ಡ ತಪ್ಪುಗಳನ್ನು ಮಾಡಿದ್ದಾನೆಂದು ತೋರಿಸಲಾಯಿತು. ಅಲ್ಲಿ ಅವನು ಈ ಜೀವನದಲ್ಲಿ ಬಹಳವಾಗಿ ನರಳಬೇಕಾಗಿತ್ತು. ಆದರೆ ಅವನ ಭಕ್ತಿ ಮತ್ತು ಪ್ರಾರ್ಥನೆಗಳು ಅವನ ಕರ್ಮಗಳ ಭಾರವನ್ನು ಮೃದುಗೊಳಿಸಿದವು. ಕೊನೆಯಿಲ್ಲದ ನೋವಿನ ಜೀವನವು ಅವನ ಕಾಲಿಗೆ ಚುಚ್ಚಿದ ಮುಳ್ಳಿನಂತೆ ಸಣ್ಣ ತೊಂದರೆಗಳಾಗಿ ಮಾರ್ಪಟ್ಟಿದೆ. ಮತ್ತೊಂದೆಡೆ ಸುರೇಶ್ ಅವರು ತಮ್ಮ ಹಿಂದೆ ಸದಾಚಾರದ ಜೀವನವನ್ನು ನಡೆಸುತ್ತಿದ್ದರು. ಅವರಿಗೆ ಸಂಪತ್ತು ಮತ್ತು ಸಂತೋಷವನ್ನು ಗಳಿಸಿದರು. ಆದರೆ ಅವರು ಈ ಜೀವನದಲ್ಲಿ ಒಳ್ಳೆಯತನ ಮತ್ತು ನಂಬಿಕೆಯಿಂದ ದೂರ ಸರಿದ ಕಾರಣ ಭವಿಷ್ಯವು ಅವರಿಗೆ ಹೆಚ್ಚಿನ ಸವಾಲುಗಳನ್ನು ಹೊಂದಿತ್ತು. ದೇವತೆಯ ಧ್ವನಿಯು ಪ್ರತಿಧ್ವನಿಸಿತು.
ಸಂಕಟವು ಶಿಕ್ಷೆಯಲ್ಲ, ಸಮೃದ್ಧಿ ಪ್ರತಿಫಲವಲ್ಲ. ಅವು ಕೇವಲ ಹಿಂದಿನ ಕ್ರಿಯೆಗಳ ಪರಿಣಾಮಗಳಾಗಿವೆ. ಇಂದು ನೀವು ಮಾಡುವುದು ಆಯ್ಕೆಗಳಿಂದ ಹದವಾಗಿರಿ, ಭಕ್ತಿಯಿಂದಿರಿ. ರವಿ, ನಿಮ್ಮ ನಂಬಿಕೆಯು ನಿಮ್ಮ ಹಾದಿಯನ್ನು ಹಗುರಗೊಳಿಸುತ್ತದೆ. ನಿಮಗೆ ಸಾಧ್ಯವಾಗದಿದ್ದರೂ ಸಹ ಯಾವಾಗಲೂ ನೋಡಿ. ರವಿ ಆಲದ ಮರದ ಕೆಳಗೆ ಶಾಂತ ಮನಸ್ಸಿನಿಂದ ಎದ್ದ. ಅವರು ತಮ್ಮ ಜಮೀನಿಗೆ ಹಿಂತಿರುಗಿದರು ಮತ್ತು ನವೀಕೃತ ತಾಳ್ಮೆ ಮತ್ತು ತಿಳುವಳಿಕೆಯೊಂದಿಗೆ ತಮ್ಮ ಜೀವನವನ್ನು ಮುಂದುವರೆಸಿದರು. ಅವರ ಕಷ್ಟಗಳು ರಾತ್ರೋರಾತ್ರಿ ಮಾಯವಾಗದಿದ್ದರೂ ಅವನ ನಂಬಿಕೆಯು ಉತ್ತಮವಾಗಿ ನಾಳೆಯನ್ನು ರೂಪಿಸುತ್ತಿದೆ ಎಂದು ತಿಳಿದು ಅವನು ತನ್ನ ಭಕ್ತಿಯಲ್ಲಿ ಆಳವಾದ ಸಂತೋಷವನ್ನು ಕಂಡುಕೊಂಡನು. ಆದಾಗ್ಯೂ ಕೆಲಸದಲ್ಲಿ ಕಾಣದ ಶಕ್ತಿಗಳ ಬಗ್ಗೆ ತಿಳಿದಿಲ್ಲದ ಸುರೇಶ್ ತನ್ನ ಕ್ಷಿತಿಜದಲ್ಲಿ ಬಿರುಗಾಳಿಗಳು ಸೇರುತ್ತಿರುವುದನ್ನು ತಿಳಿಯದೆ ತನ್ನ ಸಂಪತ್ತಿನ ತಾತ್ಕಾಲಿಕ ಸೌಕರ್ಯದಲ್ಲಿ ಬದುಕುವುದನ್ನು ಮುಂದುವರೆಸಿದನು. ಆದ್ದರಿಂದ ಹಳ್ಳಿಗಳು ರವಿಯ ಶಾಂತ ಪರಿಶ್ರಮದ ಮೂಲಕ ನಿಜವಾದ ಸಂತೋಷವು ತಕ್ಷಣದ ಪ್ರತಿಫಲದಿಂದಲ್ಲ, ಆದರೆ ದೊಡ್ಡ ಯೋಜನೆಯಲ್ಲಿ ನಂಬಿಕೆಯಿಂದ ಬರುತ್ತದೆ ಎಂದು ಕಲಿತರು. ನಂಬಿಕೆ ಮಾತ್ರ ಅವರಿಗೆ ಸಹಿಸಿಕೊಳ್ಳಲು ಮತ್ತು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು.